ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಜಗಜ್ಯೋತಿ ಬಸವ ಹೊರಡಿಸಿದ ಹಂಪಿ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. 12ನೇ ಶತಮಾನದಲ್ಲಿ ವಚನ ಚಳುವಳಿ ನಡೆಸಿ ವಚನಗಳ ಮೂಲಕ ನಾಡಿನ ಜನತೆಯಲ್ಲಿ ಜಾಗೃತಿ ಮೂಡಿಸಿದ ಜಗಜ್ಯೋತಿ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕನೆಂದು ರಾಜ್ಯ ಸರ್ಕಾರದಿಂದ ಘೋಷಿಸಲಾಗಿದೆ. ಈ ಭಾಗವಾಗಿ ಬಸವಣ್ಣ ವೃತ್ತಕ್ಕೆ ಆಗಮಿಸಿದ ವೀರಶೈವ ಲಿಂಗಾಯತ ಸಮುದಾಯ ಹಾಗೂ ಬಸವಾದಿ ಭಕ್ತರು ಪುತ್ಥಳಿಗೆ ಮಾಲಾರ್ಪಣೆಗೈದು ಸಂಭ್ರಮಾಚರಣೆ ಮಾಡಿದರು. ಹೌದು, ಈ ಅಂಶಕ್ಕೆ ಸಂಬಂಧಿಸಿದಂತೆ ಕಾಲೇಜು ರಸ್ತೆ ಸಿದ್ದಿಪ್ರಿಯ ಕಲ್ಯಾಣ ಮಂಟಪದ ಬಳಿ ಬರುವ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿದ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಹಾಗೂ ಬಸವಾದಿ ಭಕ್ತರು ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆಗೈದು ಸಂಭ್ರಮಿಸಿದರು. ಇನ್ನು 12ನೇ ಶತಮಾನದಲ್ಲಿ ವಚನಗಳ ಮೂಲಕ ಮನುಕುಲಕ್ಕೆ ಜಾಗೃತಿ ಮೂಡಿಸಿದ ಬಸವಣ್ಣನವರಿಗೆ ಈ ನಾಡಿನ ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿರುವ ಕಾಂಗ್ರೆಸ್ ಸರ್ಕಾರದ ನಿಲುವನ್ನ ಅಭಿನಂದಿಸಿದ್ದಾರೆ. ಅಂಗವೆಂಬುದು ಎಲ್ಲ ಲಿಂಗವಾಗಿ ಅಂಗಮನಭಾವೇಂದ್ರಿಯ ಸಂಗತ ಬಸವನಾಗಿ ನಾದ ಬ್ರಹ್ಮಾಂಡಗಳನ್ನೊಂದುಗೂಡಿ ವೇದ ಮೂರರ ಮೂರ್ತಿ ಆದಿ ಬಸವನೆಂದು ನಾದ ನಿಶ್ಚಲವಾಗಿ ಯೋಗಿನಾಥ ಬಸವನ ನೋಟವ ಬಸವನ ಮೇಟವ ಬಸವನ ಕೂಟವ ಬೆರೆಸಿ ಮಸಿದು ಮಾನವತಾವಾದ ಧರ್ಮದ ಸಂಸ್ಥಾಪಕ ಅಪ್ಪ ಬಸವಣ್ಣನವರಿಗೆ, ಕಿರಣ ಅಪ್ಪ ಬಸವಣ್ಣನವರಿಗೆ, ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವಣ್ಣನವರಿಗೆ, ಜಗತ್ತಿನ ಮೊಟ್ಟ ಮೊದಲನೇ ಸಂಸತ್ತನ್ನು ಸ್ಥಾಪಿಸಿದ ಅಪ್ಪ ಬಸವಣ್ಣನವರಿಗೆ. ಎಲ್ಲರಿಗೂ ಶರಣಾರ್ಥಿಗಳು. ಕರ್ನಾಟಕ ಘನವೆತ್ತ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳು, ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಯಾಕೆಂದರೆ ವಿಶ್ವಗುರು, ದಲಿತೋದ್ಧಾರಕ, ಮಹಿಳಾದ್ಧಾರಕ, ಸಕಲ ಜನಾಂಗಕ್ಕೂ ಸರ್ವರಿಗೂ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅಪ್ಪ ಬಸವಣ್ಣನವರಿಗೆ ಕರ್ನಾಟಕದ ಎಲ್ಲ ಬಸವ ತತ್ವ ಪರ್ವ ಮಠಾಧೀಶ್ವರರ ಒಂದು ಒಕ್ಕೊರಲಿನ ನಿರ್ಧಾರ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ಒಂದು ನಿರ್ಧಾರದಿಂದ ಸರ್ಕಾರ ಇವತ್ತು ಸಾಂಸ್ಕೃತಿಕ ರಾಯಭಾರಿ, ಸಾಂಸ್ಕೃತಿಕ ನಾಯಕನನ್ನಾಗಿ ಬಸವಣ್ಣನವರನ್ನು ನಿನ್ನೆ ದಿನ ಅಂಗೀಕರಿಸಿದ್ದಾರೆ. ಇದು ನಮ್ಮ ಕರ್ನಾಟಕದ ಒಂದು ಎಲ್ಲರಿಗೂ ಸಂತಸದ ವಿಚಾರ. ಹಾಗಾಗಿ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಎಂದೂ ಆಗಬೇಕಾಗಿತ್ತು. ಆದರೆ ಈ ಒಂದು ನಿರ್ಧಾರ ಆಗಲಿಕ್ಕೆ ಇಷ್ಟು ವರ್ಷಗಳು ಬೇಕಾಯಿತು. ಯಾಕೆಂದರೆ ಇವತ್ತು ಮಹಾರಾಷ್ಟ್ರದಲ್ಲಿ ಶಿವಾಜಿಯನ್ನ ಇವತ್ತು ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಿಕೊಂಡು ವಿಶ್ವವೇ ಬೆರಗಾಗುವಂತೆ ಇವತ್ತು ಮರಾಠರು ಬೆಳೆದಿದ್ದಾರೆ. ಇವತ್ತು ಅಪ್ಪ ಬಸವಣ್ಣನವರು ಕರ್ನಾಟಕದಲ್ಲಿ ಸಾಂಸ್ಕೃತಿಕ ನಾಯಕನಾಗಿ ಎಂದೋ ಬೆಳೆದಿದ್ರೆ, ಎಂದೋ ಘೋಷಣೆ ಆಗಿದ್ರೆ, ಇವತ್ತು ದೊಡ್ಡ ಮಟ್ಟದಲ್ಲಿ ಕನ್ನಡ ಇವತ್ತು ವಿಶ್ವದಲ್ಲಿ ಶ್ರೇಷ್ಠ ಭಾಷೆಯಾಗಿ ಎಲ್ಲರ ಒಂದು ಹೃದಯದಲ್ಲಿ ನೆಲೆಸ್ತಾ ಇತ್ತು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೂ ಸಹ ಈಗಾದರೂ ಸರ್ಕಾರ ಎಚ್ಚೆತ್ತು ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಂಡಿರೋದು ಎಲ್ಲ ಬಸವ ತತ್ವ ಪರ ಸಂಘಟನೆಗಳಿಂದ, ಎಲ್ಲ ವೀರಶೈವ ಲಿಂಗಾಯತ ಸಮಾಜ, ಎಲ್ಲ ಅನ್ಯ ಸಮಾಜದ ಎಲ್ಲ ಬಸವ ತತ್ವ ಅಭಿಮಾನಿಗಳಿಂದ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸ್ತೇನೆ. ಶರಣಾರ್ಥಿ.
ಇವತ್ತು ಕರ್ನಾಟಕದ ಘನತೆವೆತ್ತ ಸರ್ಕಾರ ಕಾಯಕ ಧರ್ಮವನ್ನು ಸ್ಥಾಪನೆ ಮಾಡಿದಂಥ ಅಪ್ಪ ಬಸವಣ್ಣನನ್ನು ನಾಡಿನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿರುವುದು ಭಾಳ ಔಚಿತ್ಯಪೂರ್ಣವಾದಂಥದ್ದು. ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಪದೇ ಪದೇ ವಿಧಾನಸಭೆಯಲ್ಲಿ ತಮ್ಮ ಮಾತುಗಳ ಮಧ್ಯದಲ್ಲಿ ಬಸವಣ್ಣನನ್ನು ಪ್ರಸ್ತಾಪಿಸಿ, ಬಸವ ತತ್ವವನ್ನು ಪ್ರಸ್ತಾಪಿಸಿ ಮಾತನಾಡುತ್ತಿದ್ದದ್ದು ಬರೀ ಭಾಷಣಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದನ್ನು ಕೃತಿಗೆ ತಂದಿದ್ದಾರೆ ಅನ್ನೋದು ಕೂಡ ಭಾಳ ಸಂತೋಷದ ವಿಚಾರ. ಅನ್ನಭಾಗ್ಯ ಯೋಜನೆಯ ಅನುಷ್ಠಾನದ ಸಂದರ್ಭದಲ್ಲಿ ಅವರು ಬಸವಣ್ಣನ ದಾಸೋಹ ಸಂಸ್ಕೃತಿಯನ್ನು ಪ್ರಸ್ತಾಪಿಸಿ ಆ ಕಾರಣಕ್ಕಾಗಿಯೇ ಅನ್ನಭಾಗ್ಯ ಎಲ್ಲರಿಗೂ ವಿಸ್ತರಿಸಬೇಕು ಅನ್ನೋ ಮಾತನ್ನು ಹೇಳಿದರು. ಮತ್ತು ಮೊನ್ನೆ ಬಜೆಟ್ ಮಂಡನೆಯ ಸಂದರ್ಭದಲ್ಲೂ ಕೂಡ ಅವರು ಬಸವಣ್ಣನ ಶಿವನ ಸೊಮ್ಮು, ಎಲ್ಲರಿಗೂ ಕೂಡ ಈ ಆಸ್ತಿ ಹಂಚಿಕೆ ಆಗಬೇಕು ಅನ್ನುವ ವಿಚಾರವನ್ನು ಪ್ರಸ್ತಾಪಿಸಿ ಮಾತಾಡಿದರು. ಆಗಲೂ ಕೂಡ ನಾವೆಲ್ಲರೂ ಕೂಡ ಒಂದು ಆಶಾದಾಯಕ ಭಾವನೆಯನ್ನು ಇಟ್ಕೊಂಡಿದ್ವಿ. ಮೊನ್ನೆ ಎಲ್ಲ ಬಸವಪರ ಸಂಘಟನೆಗಳೆಲ್ಲ ಸೇರಿ ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ಈ ಕುರಿತು ವಿನಂತಿಸಿದಾಗ ಬಸವಣ್ಣನನ್ನು ಕರ್ನಾಟಕ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಬೇಕು ಅನ್ನುವ ಅಹವಾಲನ್ನು ಬಸವಪರ ಸಂಘಟನೆಗಳು, ಬಸವಪರ ಮಠಾಧೀಶರು ಎಲ್ಲರೂ ಕೂಡ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಕೇಳಿಕೊಂಡಾಗ ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಮತ್ತು ಕೇವಲ 8-10 ದಿನಗಳಲ್ಲೇ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಈ ಘೋಷಣೆಯನ್ನು ಮಾಡಿರುವಂಥದ್ದು ಅತ್ಯಂತ ಹರ್ಷದಾಯಕ. ಬಸವಣ್ಣ ಲಿಂಗಾಯತ ಜಾತಿಗೆ ಸೀಮಿತ ಅಲ್ಲ, ಮತ್ತು ಬಸವಣ್ಣನ ಉದ್ದೇಶ ಅದು ಆಗಿರಲಿಲ್ಲ. ಜಾತಿಯನ್ನು ಸ್ಥಾಪನೆ ಮಾಡಬೇಕು ಅಥವಾ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಬಸವಣ್ಣನಾಗಲಿ ಬಸವಾದಿ ಶರಣರ ಯಾರ ಉದ್ದೇಶವೂ ಆಗಿರಲಿಲ್ಲ. ತಳ ಸಮುದಾಯದಿಂದ ಬಂದಂಥ ಸಿದ್ದರಾಮೇಶ್ವರರು ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂತೇಳಿ ಬಸವಣ್ಣನನ್ನು ಅವರ ಸಮಕಾಲೀನರಾದಂಥ ಸಿದ್ದರಾಮೇಶ್ವರರು ಸ್ಮರಿಸಿರೋದು, ಮತ್ತು ಅನುಭವ ಮಂಟಪದ ಪ್ರಥಮ ಪೀಠಾಧ್ಯಕ್ಷರಾದಂಥ ಅಲ್ಲಮ್ಮ ಪ್ರಭುಗಳು ಕೂಡ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಬಸವಣ್ಣ ಜ್ಯೋತಿಯಾದ ಅನ್ನುವ ಮಾತನ್ನು ಹೇಳಬೇಕಾದ್ರೆ ಬಸವಣ್ಣ ಎಂಥ ಪ್ರಖರ ವಿಚಾರವಾದಿ ಅನ್ನೋದನ್ನು ನಾವು ಚಿಂತಿಸಬೇಕಾಗುತ್ತೆ. ಹೆಣ್ಣು ಮಕ್ಕಳ ಸಲುವಾಗಿ, ಸ್ತ್ರೀ ಸಮಾನತೆಯ ಸಲುವಾಗಿ ಮನೆ ಬಿಟ್ಟಂಥ ಬಸವಣ್ಣ ದಲಿತರಿಗೋಸ್ಕರ ಅಧಿಕಾರ ಬಿಟ್ಟ. ಹೀಗಾಗಿ ಕಾಯಕ ಧರ್ಮವನ್ನು ಸ್ಥಾಪನೆ ಮಾಡಿದಂಥ ಬಸವಣ್ಣ ಎಲ್ಲ ಕಾಯಕ ಜೀವಿಗಳ ಅಸ್ಮಿತೆಯ ಸಂಕೇತ. ಅವ ಎಲ್ಲರಿಗೂ ಸೇರಿದಂಥವನು. ಅದನ್ನು ಜಾತಿ ಕಟ್ಟುಪಾಡನ್ನು ಮೀರಿ ನೀತಿವಂತ ಲಿಂಗಾಯತರು ಬಸವಣ್ಣನನ್ನು ಸ್ಮರಿಸೋದು ಭಾಳ ಆರೋಗ್ಯಕರ ವಿಚಾರ. ನೀತಿವಂತ ಲಿಂಗಾಯತರಾದಂಥ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ನಿಜವಾಗ್ಲೂ ಕೂಡ ಜಾತಿ ಲಿಂಗಾಯತರಾಗದೇ ಇರ್ಬೋದು, ಅವರು ನೀತಿ ಲಿಂಗಾಯತರು ಅನ್ನೋದನ್ನು ಭಾಳ ಎಚ್ಚರಿಕೆಯಿಂದ ನಾವು ಸ್ಮರಿಸಬೇಕು. ಆ ಕಾರಣಕ್ಕಾಗಿಯೇ ಇಂಥದ್ದೊಂದು ಅನನ್ಯ ಕಾರ್ಯವನ್ನು ಅವರು ಕೈಗೊಂಡು ಇಂಥದ್ದೊಂದು ಮಹತ್ ತೀರ್ಮಾನವನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲ ಬಸವಪರ ಸಂಘಟನೆಗಳ ಪರವಾಗಿ, ಬಸವಪರ ಮನಸ್ಸುಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಹೇಳುತ್ತೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಬಸವಪರ ಸಂಘಟನೆಗಳು ಸೇರಿ ಕರ್ನಾಟಕ ಘನ ಸರ್ಕಾರದ ಪ್ರತಿನಿಧಿಯಾಗಿರುವಂಥ ಮುಖ್ಯಮಂತ್ರಿಗಳಿಗೆ ದೊಡ್ಡ ಮಟ್ಟದಲ್ಲಿ ಸನ್ಮಾನವನ್ನು ಮಾಡಿ ಈ ಋಣ ಸಂದಾಯವನ್ನು ಮಾಡಬೇಕು ಅಂತಂದೇಳಿ ಈ ಮೂಲಕ ಎಲ್ಲ ಸಮಾಜ ಬಾಂಧವರಲ್ಲಿ ವಿನಂತಿಸಿಕೊಳ್ತೇನೆ. 2ನೇ ಶತಮಾನದ ಬಸವಾದಿ ಪ್ರಮಥರ ಚಳುವಳಿ ಜಂಗುತಿಂದ ಬದುಕಿಗೆ ವಜ್ರಸಾಣಿಯಂತೆ ಒಂದು ಚಳುವಳಿಯ ಆಂದೋಲನವನ್ನು ಮಾಡಿದಂಥ ಕಾಲ. ಬಹುಶಃ ಆ ಸಂದರ್ಭದಲ್ಲಿ ಕಾಯಕ ಜೀವಿಗಳನ್ನು ಒಟ್ಟುಗೂಡಿಸಿ ಎಲ್ಲರನ್ನೂ ಕೂಡ ತಮ್ಮ ವಿಚಾರ ಚಿಂತನೆಗೆ ಹಚ್ಚಿದಂಥ ಮಹತ್ವದ ದಿನ. ಆ ಚಳುವಳಿಯ ನಾಯಕ ಭಕ್ತಿ ಭಂಡಾರಿ ಬಸವಣ್ಣನವರು. ಬಸವಣ್ಣನವರ ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಚಿಂತನೆಗಳು ಇವತ್ತು ಕಾಯಕ ಸಿದ್ಧಾಂತವಾಗಿ, ದಾಸೋಹ ಸಿದ್ಧಾಂತವಾಗಿ, ಗುರುಲಿಂಗ ಜಂಗಮ ತ್ರಿಕರಣ ಸಿದ್ಧಾಂತಗಳಾಗಿ ನಮ್ಮ ಬದುಕನ್ನು ರೂಪಿಸಿವೆ. ಹಾಗಾಗಿ ಕರ್ನಾಟಕದ ಬಸವಾದಿ ಪ್ರಮಥರು ವಿಶ್ವ ಸಂಸ್ಕೃತಿಗೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆ ಇದು. ಆ ಕಾರಣದಿಂದ ಸಂಸ್ಕೃತಿ ಎನ್ನುವಂಥದ್ದು ಜನಸಮ್ಮತವಾದಂಥ ಒಂದು ಜೀವನ ಪದ್ಧತಿ. ಅಂಥ ಜೀವನ ಪದ್ಧತಿಯನ್ನು ರೂಪಿಸಿದ ಮಹಾತ್ಮ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ಘನ ಸರ್ಕಾರ ಒಂದು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರುವಂಥದ್ದು ಇಡೀ ಕನ್ನಡಿಗರಿಗಷ್ಟೇ ಅಲ್ಲ, ವಿಶ್ವಕ್ಕೆ ಒಂದು ಉತ್ಸಾಹವನ್ನು, ಸಂತೋಷವನ್ನು ತನ್ನಂಥ ದಿವಸ ಅಂತ ನಾನು ಭಾವಿಸಿದ್ದೇನೆ. ಆ ಕಾರಣವಾಗಿ
ಕರ್ನಾಟಕ ಘನ ಸರ್ಕಾರವನ್ನು ಇಲ್ಲಿ ಅಭಿನಂದಿಸುವುದರ ಮೂಲಕ ನಾವೆಲ್ಲ ಸಾಂಸ್ಕೃತಿಕ ನಾಯಕನಾದಂಥ ಬಸವಣ್ಣನವರ ತತ್ವಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ನಾವು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎನ್ನುವ ತತ್ವವನ್ನು ಈ ನಾಡಿನಲ್ಲಿ ಸಾರುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಬರಗಾಲದ ಹಕ್ಕೊತ್ತಾಯಗಳು ಸೇರಿದಂತೆ ರೈತರಿಗೆ ಸಂಬಂಧಿಸಿದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಂಘಟಕರಿಂದ ಹೋರಾಟ ನಡೆಸಿಕೊಂಡು ಬರಲಾಗುತ್ತಿದೆ. ಆದರೆ ಫಲಿತಾಂಶ ಶೂನ್ಯವಾಗಿರುವ ಹಿನ್ನೆಲೆಯಲ್ಲಿ ಪ್ರಾಂತ ರೈತ ಸಂಘದಿಂದ ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದೆ. ಹೀಗೆ ರೈತರಿಗೆ ಸಂಬಂಧಿಸಿದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿರುವ ಹೊಸಪೇಟೆ ತಾಲೂಕು ಕರ್ನಾಟಕ ಪ್ರಾಂತ ರೈತ ಸಂಘವು ತಾಲೂಕು ಕಚೇರಿ ಎದುರು ಬಿಡಾರ ಹೂಡಿ ಬೇಡಿಕೆಗಳ ಈಡೇರಿಕೆಗಾಗಿ ಅಹೋರಾತ್ರಿ ಧರಣಿಯನ್ನ ಪ್ರಾರಂಭಿಸಿದೆ. ಬರಗಾಲದ ಎಲ್ಲಾ ಹಕ್ಕೊತ್ತಾಯಗಳನ್ನ ಸರ್ಕಾರ ಈಡೇರಿಸಬೇಕು. ಪಿಕೆಹಳ್ಳಿ ಏತ ನೀರಾವರಿ ಯೋಜನೆಗೆ ರೈತರ ಜಮೀನನ್ನ ಭೂಸ್ವಾಧೀನ ಮಾಡದೆ ಜೊತೆಗೆ ಯಾವುದೇ ಪರಿಹಾರ ನೀಡದೆ ಕಾಮಗಾರಿಯನ್ನ ಮಾಡಲಾಗುತ್ತಿದೆ. ಇತ್ತ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ವಿವಿಧ ಕಾಯ್ದೆಗಳ ಅಡಿಯಲ್ಲಿ ತಾಲೂಕು ಕಚೇರಿಯಲ್ಲಿ ಬಾಕಿ ಇರುವ ರೈತರ ಅರ್ಜಿಗಳನ್ನ ಅಂಗೀಕರಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ರೈತರ ಹೋರಾಟಕ್ಕೆ ಕಾರ್ಖಾನೆ ಪ್ರಾರಂಭ ಆಗಬೇಕು. ರೈತರ ಭೂ ಸ್ವಾಧೀನ ಮಾಡಿಕೊಂಡು ವಂಚನೆ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ರೈತರ ಭೂಮಿಗಳನ್ನು ನಡೀತಕ್ಕಂಥ ರೈತರ ಹೋರಾಟಕ್ಕೆ ಜಯವಾಗ್ಲಿ. ಕೊಡದ ಹೇಳೋದಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಬ್ರಿಟಿಷ್ ಫಾರಂ ಅನ್ಯಾಯಗಳಿಗೆ ಇಲ್ಲಿವರೆಗೂ ಕೂಡ ಕಡತಗಳಿಗೆ ವರದಿ ಮಾಡದ ಅಧಿಕಾರಿಗಳಿಗೆ ಧಿಕ್ಕಾರ. ಮೇಲಧಿಕಾರಿಗಳಿಂದ ಪ್ರತಿಬಂಧ ಕೂಡ ಲೆಕ್ಕಿಸದ ಅಧಿಕಾರಿಗಳಿಗೆ ಧಿಕ್ಕಾರ. ಸರ್ಕಾರದ ಆದೇಶವಿದ್ರೂ ಕೂಡ ಇಲ್ಲಿವರೆಗೂ ಪರಿಹಾರ ಕೊಡದ ಅಧಿಕಾರಿಗಳಿಗೆ ಧಿಕ್ಕಾರ. ರೈತರಿಗೆ ವಂಚನೆಯನ್ನು ನಾವು ಖಂಡಿಸುತ್ತೇವೆ. ಸ್ವಾಧೀನ ಅಡಿಯಲ್ಲಿ ಭೂಮಿಗಳನ್ನು ತೆಗೆದುಕೊಂಡು ಪರಿಹಾರ ಕೊಡೋದಕ್ಕೆ ನಾವು ಖಂಡಿಸುತ್ತೇವೆ. ರೈತರನ್ನು ಅವಮಾನಿಸತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ರೈತರನ್ನು ಕಡೆಗಣಿಸುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಬಂಧುಗಳೇ, ಇವತ್ತು ಆಲ್ ಇಂಡಿಯಾ ಕಿಸಾನ್ ಸಭಾ ಸಂಯೋಜಿತ ಕರ್ನಾಟಕ ಪ್ರಾಂತ ಬಹಳ ಮುಖ್ಯವಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ನಮ್ಮ ರಾಜ್ಯ ಬರಗಾಲ ಅಂತಂದೇಳಿ ಸರ್ಕಾರ ಘೋಷಣೆ ಮಾಡಿ ಈಗಾಗಲೇ 6 ತಿಂಗಳ ಕಳೀತಿದ್ರು ಕೂಡ ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಯಾವುದೇ ತೆರನಾದಂಥ ಪರಿಹಾರಕ್ಕೆ ಮುಂದಾಗಿರ್ತಕ್ಕಂಥ ನೀತಿಯನ್ನು ನೋಡ್ತಾ ಇದ್ರೆ ಕೇವಲ ಹೇಳಿಕೆಗಳಿಗೆ ಮಾತ್ರ ಇವತ್ತು ಆದೇಶಗಳು ಬರ್ತಾ ಇದಾವೆ ಅಂತಂದೇಳಿ ನಾವು ಇವತ್ತು ಈ ಸಂಘಟನೆಯಿಂದ ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾವು ಇವತ್ತು ರವಾನಿಸ್ತಾ ಇದ್ದೀವಿ. ಅದರ ಮುಖ್ಯವಾಗಿ ಪಿಕೆಹಳ್ಳಿ ಏತ ನೀರಾವರಿ ಯೋಜನೆಯಲ್ಲಿ ಭೂಮಿಗಳನ್ನು ಸ್ವಾಧೀನ ಮಾಡಿಕೊಂಡು ರೈತರು 2 ರಿಂದ 3 ವರ್ಷ ಕಳೀತಾ ಇದ್ರು ಕೂಡ ಸ್ವಾಧೀನಾಧಿಕಾರಿಗಳು ಆ್ಯಕ್ಚುಲಿ ಒಂದು 1894 ಕಾಲಂ 28A 2013 ಪ್ರಕಾರ ಇವತ್ತಿನ ಸುಪ್ರೀಂ ಕೋರ್ಟ್ 5 ತೀರ್ಪಿನ ಪ್ರಕಾರ 1:3 ಲೆಕ್ಕ ಮಾಡಿ ನ್ಯಾಯಯುತವಾದ ಪರಿಹಾರ ಕೊಡಬೇಕಾಗಿತ್ತು. ಅದ್ಯಾವುದು ಪರಿಹಾರ ಕೊಡಲಾರ್ದೇ ಕಾಂಟ್ರಾಕ್ಟರ್ಸ್ಗಳ ಮೇಲೆ ಇವತ್ತು ಅಗ್ರಿಮೆಂಟ್ಗಳನ್ನು ಮಾಡಿ 2 ಲಕ್ಷ 3 ಲಕ್ಷ ಕೊಟ್ಟು ಕೈ ತೊಳ್ಕೊಳ್ತಕ್ಕಂಥ ಹಿನ್ನೆಲೆ ಒಳಗಡೆ ರೈತರಿಗೆ ವಂಚನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇದೇ ಭಾಗವಾಗಿ ಅನೇಕ ಮನೆಗಳನ್ನು ಕೊಟ್ಟರು ಕೂಡ ಸರ್ಕಾರದ ಅಧಿಕಾರಿಗಳು ಕೂಡ ಇವತ್ತು ಕೇರ್ ಮಾಡ್ತಿಲ್ಲ ರೈತರನ್ನ. ಅಂದರೆ ಇವತ್ತು ರೈತರ ಭೂಮಿ ತಗೊಳ್ಳಿಕ್ಕೆ ಇವರಿಗೆ ಯಾವುದೇ ತೆರನಾದಂಥ ಅಧಿಕಾರ ಇರುತ್ತೆ. ಹೈಕೋರ್ಟ್ ಪ್ರಕಾರ ಮತ್ತು ಸುಪ್ರೀಂ ಕೋರ್ಟ್ ಪ್ರಕಾರ ನ್ಯಾಯಯುತವಾದ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದ್ರೂ ಕೂಡ ಯಾಕೆ ಇವರು ಮೀನಮೇಷ ಎಣಿಸ್ತಿದ್ದಾರೆ ಅಂತಂದೇಳಿ ನಾವು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ವಿ. ಇವತ್ತು ಕಾಂಟ್ರಾಕ್ಟ್ಗಳ ಹೆಸರು ಮೇಲೆ ಇವತ್ತು ಡೀಲ್ಗಳನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಮತ್ತು ಕೆಳ ಹಂತದ ಅಧಿಕಾರಿಗಳೇನಿದ್ದಾರೆ, ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ಕೆಳಂತ RI ಮತ್ತು VAಗಳೇನಿದ್ದಾರೆ, ಅಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರಿಗೆ ಇವತ್ತು ದಾರಿ ತಪ್ಪತಕ್ಕಂಥ ಕೆಲಸಗಳನ್ನು ಇವತ್ತು ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು. ಯಾಕಂದ್ರೆ ಈಗಾಗಲೇ ಬಡ ರೈತರು ಸರ್ಕಾರದ ಒಂದು ಆದೇಶಗಳ ಪ್ರಕಾರ ಫಾರಂ 57, ಫಾರಂ 1, ಫಾರಂ 1A ಎಲ್ಲ ಹಾಕಿದ್ರು ಕೂಡ ಮೇಲಧಿಕಾರಿಗಳಿಂದ ಕೂಡ ಇವತ್ತು ಪ್ರತಿಗಳು ಈ ಆಫೀಸ್ ಮೂಲಕ ಪ್ರತಿಗಳು ಬಂದರೂ ಕೂಡ ಸಮರ್ಪಕ ವರದಿ ಮಾಡಿ ಕೊಡ್ರಿ ಅಂತ ಹೇಳಿದ್ರು ಕೂಡ ಈಗಾಗಲೇ ತಿಂಗಳುಗಟ್ಟಲಾದರೂ ಕೂಡ ಯಾವುದೇ ವರದಿ ಮಾಡಲಿಕ್ಕೆ ತಯಾರಿಲ್ಲ. ಅಂದರೆ ಇವತ್ತು ಕೆಳಹಂತದ ಅಧಿಕಾರಿಗಳು ಇವತ್ತು ರಿಪೋರ್ಟ್ ಕೊಟ್ಟರೆ ಮಾತ್ರ ಮೇಲಂತದ ಅಧಿಕಾರಿಗಳಿಗೆ ಗೊತ್ತಾಗ್ತಕ್ಕಂಥ ವಿಚಾರ. ಇವರು ಸತ್ಯಾಸತ್ಯತೆಯನ್ನು ಇವತ್ತು ಅಲ್ಲಿ ಬರಿಲಾರ್ದೇ ಇವತ್ತು ರೈತರಿಗೆ ಏನು ಕೊಡಬಾರ್ದು ಅಂತಕ್ಕಂಥ ಉದ್ದೇಶದ ಅಡಿಯಲ್ಲಿ
ಬೇಕಾಬಿಟ್ಟಿಯಾಗಿ ವರದಿಗಳನ್ನು ಕೊಟ್ಟು ಇವತ್ತು ರೈತರಿಗೆ ಇವತ್ತು ಭೂಮಿಗಳಿಂದ ವಂಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿದ್ದಾರೆ. ಇವರನ್ನ ನಾವು ಇಲ್ಲಿಂದ ಸಸ್ಪೆಂಡ್ ಮಾಡ್ಬೇಕಂತ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟ ಕೂಡ ಹಮ್ಮಿಕೊಳ್ಬೇಕಾಗುತ್ತೆ. ಯಾಕಂದ್ರೆ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಇವರು ರೈತರ ಬಗ್ಗೆ ಇವತ್ತು ಕಿಂಚತ್ ಕೂಡ ಕಾಳಜಿ ತೋರಿಸ್ತಾ ಇಲ್ಲ. ಅಂದ್ರೆ ಇವರ ಉದ್ದೇಶ ಏನಂತಂದೇಳಿ ಹಾಗಾಗಿ ಇವತ್ತು ನಾವು ಅಹೋರಾತ್ರಿ ಧರಣಿ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರ್ತಕ್ಕಂಥ ಏನಂದ್ರೆ ಇವತ್ತು ಮುಂದಿನ ತಿಂಗಳು ನಡೀತಕ್ಕಂಥ ಹಂಪಿ ಉತ್ಸವ ಬರೋವರೆಗೂ ಕೂಡ ನಾವು ಹೋರಾಟದಿಂದ ಇಲ್ಲಿ ಕದಲೋದಿಲ್ಲ. ಇವತ್ತು ಪೀಕಳ್ಳಿ ಏತ ನೀರಾವರಿ ಯೋಜನೆಯಲ್ಲಿ ಯಾವೆಲ್ಲ ರೈತರಿಗೆ ಅನ್ಯಾಯ ಆಗಿದೆ ಪರಿಹಾರ ಕೊಡಬೇಕು. ಮತ್ತೆ 57 ಫಾರಂ ಅನ್ನು ಹೊಣ್ಣೆ ಹಾಕಿದ್ವಿ, ಅವಕ್ಕೆಲ್ಲ ಕೂಡ ಕೂಡಲೇ ಕಡತಗಳಿಗೆ ವರದಿ ಮಾಡಿ ಪರ್ಫೆಕ್ಟ್ ಆಗಿ ರೈತರಿಗೆ ಅನ್ಯಾಯ ಆಗದಂತೆ ಕಾಪಾಡಬೇಕು. ಅದಾದ್ಮೇಲೆ ಬರಗಾಲ ಇವತ್ತು ರಾಜ್ಯದಂತ ಆವರಿಸಿದೆ. ಇವತ್ತು ರೈತರು ಬೆಳೆದ್ರೆ ಮಾತ್ರ ಇವತ್ತು ದೇಶ ಉಳಿತೈತೆ ಅಂತಂದೇಳಿ ದೇವರಿಗೆ ಸಮಾನ ಇರ್ತಕ್ಕಂಥ ಒಬ್ಬ ರೈತರನ್ನ ಇವತ್ತು ತಾಲೂಕು ಕಚೇರಿಗಳಲ್ಲಿ ಇವತ್ತು ಅಮಾನುಷವಾಗಿ ಕಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ರೈತ ಸಂಘಟನೆ ನಾವು ಖಂಡನೆ ಮಾಡ್ತಾ ಇದೀವಿ. ಇವತ್ತು ರೈತ ಇದ್ರೆ ಮಾತ್ರ ಏನಾದರೂ ಊಟ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲದ್ರೆ ನಾವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಹೋರಾಟದ ಮೂಲಕ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದೀವಿ. ಸಿದ್ದರಾಮಯ್ಯ ಅವರು ಬರೋವರೆಗೂ ಕೂಡ ಹೋರಾಟದಿಂದ ನಾವು ಕದಲೋದಿಲ್ಲ. ಅಧಿಕಾರಿಗಳು ಇಲ್ಲಿಗೆ ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಿ ಇಲ್ಲೇ ಮೀಟಿಂಗ್ ಆಗಿ ಇಲ್ಲೇ ಡಿಕ್ಲೇರ್ ಮಾಡಿ ಅದಕ್ಕೆ ಒಂದು ಸಜೆಷನ್ ಕಂಡುಕೊಳ್ಳುವವರೆಗೂ ಕೂಡ ನಾವು ಇಲ್ಲಿಂದ ಕದಲದಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಹೊಸಪೇಟೆ ಶಾಖೆಯಿಂದ ಕಾರಿಗನೂರು ಬಳಿ ಬರುವ ಗೋಂದಳಿಪುರದಲ್ಲಿ ಜ್ಞಾನ ವಿಕಾಸ ಸೃಜನಶೀಲ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ಸಂಘದ ಮಹಿಳಾ ಸದಸ್ಯರಿಗೆ 20 ಲೀಟರ್ ಸಾಮರ್ಥ್ಯದ ವಾಟರ್ ಟ್ಯಾಂಕರ್ಗಳನ್ನು ಸಂಘದಿಂದ ವಿತರಿಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಗೋಂದಳಿಪುರದಲ್ಲಿ ಕೈಗೊಂಡ ಕಾರ್ಯಕ್ರಮವನ್ನು ವೇದಿಕೆ ಮೇಲಿನ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಬಳಿಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳಾ ಸ್ವಸಹಾಯ ಸಂಘದ ಸರ್ವ ಸದಸ್ಯರಿಗೆ ಸಂಘದಿಂದ ನೀರಿನ ಟ್ಯಾಂಕರ್ ವಿತರಿಸಲಾಯಿತು. ಈ ವೇಳೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಸತೀಶ್ ಶೆಟ್ಟಿರವರು ಮಾತನಾಡಿ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ದಂಪತಿಗಳಿಂದ ಪ್ರಾರಂಭಗೊಂಡ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಸೇರಿದಂತೆ ಕೇರಳದ 1 ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸ್ವಸಹಾಯ ಸಂಘಗಳಲ್ಲಿ ಈವರೆಗೆ 62 ಲಕ್ಷ ಕುಟುಂಬಗಳು ಸಂಘದ ಸಹಾಯ ಪಡೆಯುತ್ತಿವೆ ಎಂದು ತಿಳಿಸಿದರು. ಸುಮಾರು 1982ರಲ್ಲಿ ಧರ್ಮಸ್ಥಳದಲ್ಲಿ 38 ಅಡಿ ಎತ್ತರದ ಭಗವಾನ್ ಬಾಹುಬಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಭಗವಾನ್ ಬಾಹುಬಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಸವಿನೆನಪಿಗಾಗಿ ಅವರು 2 ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಕೊಟ್ಟರು. ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಎನ್ನುವಂತ ಕಾರ್ಯಕ್ರಮ, ಮತ್ತೊಂದು ಸ್ವಾಉದ್ಯೋಗ ತರಬೇತಿ ಸಂಸ್ಥೆ ರುಡ್ಸೆಟ್ ಸಂಸ್ಥೆ ಎನ್ನುವಂತ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಇವತ್ತು ಸ್ವಾಉದ್ಯೋಗ ತರಬೇತಿ ಸಂಸ್ಥೆ ನಮ್ಮ ದೇಶದ 524 ಕಡೆಗಳಲ್ಲಿ ಪ್ರಾರಂಭ ಆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕರ್ನಾಟಕ ರಾಜ್ಯದ 31 ಜಿಲ್ಲೆ, ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆ, ಒಟ್ಟು 32 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. ಈ 32 ಜಿಲ್ಲೆಗಳಲ್ಲಿ 6,40,000 ನಿಮ್ಮಂತ ತಾಯಂದಿರು ಸಹೋದರಿಯರು ಇವತ್ತು 4 ಗೋಡೆಗೆ ಮಧ್ಯೆ ಸೀಮಿತವಾಗದೆ ಬಾವಿ ಒಳಗಿದ್ದ ಕಪ್ಪೆಯಾಗಿ ಇರದೆ ಸಮಾಜದ ಒಳಗೆ ಬರಬೇಕು, ಸಮಾಜದ ಹೊರಗೆ ಬರಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು, ಕುಟುಂಬದ ನಿರ್ವಹಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ 6,40,000 ಪ್ರಗತಿ ಒಂದು ಸ್ವಸಹಾಯ ಸಂಘಗಳು ರಚನೆ ಆದವು. 6,40,000 ಪ್ರಗತಿ ಒಂದು ಸ್ವಸಹಾಯ ಸಂಘಗಳಲ್ಲಿ ಸುಮಾರು 62 ಲಕ್ಷ ಕುಟುಂಬಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 62 ಲಕ್ಷ ಕುಟುಂಬಗಳು ಈ ಸ್ವಸಹಾಯ ಸಂಘದಲ್ಲಿ ಸೇರ್ಪಡೆಗೊಂಡವು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6.5 ಕೋಟಿ ಜನಸಂಖ್ಯೆ ಇದೆ. 62 ಲಕ್ಷ ಕುಟುಂಬಗಳಂತ ಹೇಳಿದ್ರೆ 50% ಸುಮಾರು 3.5 ಕೋಟಿ ಜನರು ಆ ಕುಟುಂಬದಲ್ಲಿ ಇರುವಂತಹ ಸದಸ್ಯರು ಈ ಸ್ವಸಹಾಯ ಸಂಘದಲ್ಲಿ ಪಾಲ್ಗೊಂಡಾಗೆ ಆಯ್ತು. ಈ ಸ್ವಸಹಾಯ ಸಂಘದ ಮೂಲಕ ಅವರ ಕೌಟುಂಬಿಕವಾದಂತಹ ಅಭಿವೃದ್ಧಿ, ಸಾಮಾಜಿಕವಾದಂತಹ ಅಭಿವೃದ್ಧಿ, ಧಾರ್ಮಿಕವಾದಂತಹ ಅಭಿವೃದ್ಧಿ, ಹಣಕಾಸಿನ ನಿರ್ವಹಣೆ, ಮಕ್ಕಳ ಶಿಕ್ಷಣ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಮನೆ ರಚನೆ, ಮದುವೆ, ಮೂಲಭೂತ ಸೌಕರ್ಯ, ಇದೆಲ್ಲ ಏನು ಕಾರ್ಯಕ್ರಮಗಳು ಆ ಕುಟುಂಬಕ್ಕೋಸ್ಕರ ಬೇಕಾ ಅದೆಲ್ಲವನ್ನು ಕೂಡ ಸ್ವಸಹಾಯ ಸಂಘದ ಮೂಲಕ ಅಭಿವೃದ್ಧಿ ಪಡಿಸಿಕೊಂಡು ಹಣಕಾಸಿನ ನೆರವನ್ನು ಮಾಡಿಕೊಂಡು ಉಳಿತಾಯದ ಮನೋಭಾವನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸಾರ್ವಜನಿಕವಾಗಿ ಸಮುದಾಯಕ್ಕೆ ಪೂರಕವಾಗಿ ಏನೆಲ್ಲ ಕಾರ್ಯಕ್ರಮಗಳಾಗಬೇಕಾ, ಸರ್ಕಾರದ ಸಹಭಾಗಿತ್ವದಲ್ಲಿ ಆಗುವಂತ ಕಾರ್ಯಕ್ರಮದಲ್ಲಿ ಕೂಡ ಧರ್ಮಸ್ಥಳದ ಸಹಭಾಗಿತ್ವದಲ್ಲಿ ಸ್ವಲ್ಪ
ಕಿಂಚಿತ್ತಾದಂತ ಅನುದಾನವನ್ನು ಕೊಡುವ ಕೆಲಸ ನಾವು ಖಂಡಿತ ಕೈ ಜೋಡಿಸ್ತೇವೆ. ಈಗ ಅನಾಮಧೇಯ ಶವದ ಕುರಿತು ಸುದ್ದಿ. ಈ ಭಾವಚಿತ್ರದಲ್ಲಿರುವ ಸುಮಾರು 25ರಿಂದ 30 ವರ್ಷ ವಯೋಮಾನದ ಹಂಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ತುಂಗಭದ್ರಾ ನದಿಯ ಕಲ್ಲುಗಳ ನಡುವೆ ಕಂಡುಬಂದಿದೆ. ಜನವರಿ 14ರಂದು ಈ ಅನಾಮಧೇಯ ಗಂಡಸಿನ ಶವ ಕಂಡುಬಂದಿದ್ದು, ಶವದ ಎಡಗೈ ಮೇಲೆ ಮಾಮ್ ಅಂಡ್ ಡ್ಯಾಡಿ ಎಂದು ಟ್ಯಾಟೂ ಇರುವುದನ್ನು ಖಚಿತಪಡಿಸಲಾಗಿದೆ. ಹೀಗೆ ಈ ಭಾವಚಿತ್ರದಲ್ಲಿರುವ ಅನಾಮಧೇಯ ಗಂಡಸಿನ ಶವವನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಹಂಪೆ ಪ್ರವಾಸಿ ಪೊಲೀಸ್ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಗಜ್ಯೋತಿ ಪ್ರಕಟಣೆ ಹೊರಡಿಸಿದ ಹಂಪಿ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.